ಖಾರದ ಹುಗ್ಗಿ ಮಾಡತ್ತೀನಿ ರೀ. ಒಂದು ವಾಟಿ ಪಾಲಿಶ್ ಗೋಧಿ, ಒಂದು ವಾಟಿ ಕಡ್ಲಿಬೇಳೆ ನೀರು ಹಾಕಿ ಬರೋಬ್ಬರಿ 8ರಿಂದ 10 ಸೀಟಿ ಮಾಡ್ಕೋಬೇಕದ. ಅಂದ್ರೆ ಬೇಯ್ತದ, ಮೆತ್ತಗಾಗ್ತದ. ಅದಕ್ಕೆ ಬೆಳ್ಳುಳ್ಳಿ ಮತ್ತು ಟಮಾಟಿ, ಎಣ್ಣೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, ಬೆಳ್ಳುಳ್ಳಿ ಹಾಕ್ತೀನಿ. ಇದಕ್ಕೆ ನೀವು ಹಿಂಗೆ ಹಾಕಿನೂ ಮಾಡ್ಬೋದು. ಟಮಾಟಿ ಇದು ಹಾಕ್ತೀನಿ ನೋಡ್ರಿ. ತಕ್ಕಷ್ಟು ಉಪ್ಪು ಹಾಕಬೇಕು. ಬೆಲ್ಲ, ಖಾರ ಪುಡಿ ಹಾಕ್ತೀನಿ. ಇದು ಬಿಸಿ ಇದ್ದಾಗನ ಅದ್ರಕ್ಕೆ ತುಪ್ಪ ಹಾಕ್ಬೇಕು 1 ಚಮಚೆ. ನೋಡ್ರಿ, ಖಾರದ ಗೋಧಿ ಹುಗ್ಗಿ ರೆಡಿ ಆಗಿದ್ದು ನಮ್ದು. ನನ್ನ ಮಗಗೆ ಕೊಡ್ತೇನೆ ಟೇಸ್ಟ್ ಮಾಡಕ್ಕೆ. ಅವ ಏನು ಹೇಳ್ತಾನೆ ನೋಡೋಣ ಬರ್ರಿ. ಮಸ್ತ್ ಆಗಿದ್ರಿ, ನೀವು ಮನ್ಯಾಗ ಟೇಸ್ಟ್ ಮಾಡ್ರಿ.